ಹೋದ್ರೇನೆ ಏನೋ ಒಂಥರ ಖುಷಿ ಅನ್ಸೋದು ಅಮ್ಮನ್ ನೋಡಿದ್ರೆ. ತರ ಆಗಿದೆ ಸರ್. ನಮ್ಮ ಪಕ್ಷಕ್ಕೆ ತುಂಬಾ ಅವರ ಒಂದು ತ್ಯಾಗ ಇದೆ. ಅವರ ಒಂದು ತ್ಯಾಗ ನಮ್ಮ ಪಕ್ಷ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಮತ್ತೊಂದು, ಈ ಯುವ ಜನತೆಗೆ, ಯುವ ಪೀಳಿಗೆಗೆ ದೊಡ್ಡ ಮಾರ್ಗದರ್ಶನ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆದರ್ಶ ದಂಪತಿ ಅಂತಾನೆ. ಯಾಕಂತೇಳಿ ಇಷ್ಟು ವರ್ಷ ಆದ್ರೂ ಅವರು ನಡ್ಕೊಳ್ಳುವಂತ ರೀತಿ ಇದೆ ಅಲ್ವಾ? ಸರಿ, ಇತ್ತೀಚಿನ ದಂಪತಿಗಳಿಗೆ ಅವರು ಒಂದು ಆದರ್ಶ ಅಂತ ಹೇಳ್ಬೋದು. ಮಹಿಳೆಯಾಗಿ ತನ್ನ ಜವಾಬ್ದಾರಿ ಹೇಗೆ, ಕುಟುಂಬದ ಜವಾಬ್ದಾರಿ ಹೇಗೆ, ಯಾಕಂದ್ರೆ ಒಳಗೆ ಹೊರಗೆ ಎಲ್ಲದಕ್ಕೂ ದೊಡ್ಡವ್ರೆ ನೋಡೋಕ್ ಆಗ್ತಿರ್ಲಿಲ್ಲ. ಅವಾಗ ಸಹಕಾರ ನೋಡ್ಕೊಂಡು ಮನೆ ನೋಡ್ಕೊಂಡು ಅವ್ರಿಗೂ ಸಹ ಹೆಗ್ಲಾಗಿ ನಿಂತು ಇವತ್ತು ಅವರನ್ನ ಇಷ್ಟು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವರು ಸಹ ಸಾಕಷ್ಟು ಇದರಲ್ಲಿ ಪಾತ್ರ ಇದೆ ಸರ್. ಅವ್ರ ಜೀವನದಲ್ಲಿ ತುಂಬಾ ದೊಡ್ಡ ಪಾತ್ರ ಇದೆ. ಓಕೆ, ಥ್ಯಾಂಕ್ ಯು ಶಾರದಾ ಪುರಿ ಅವರೇ, ರಿಪಬ್ಲಿಕ್ ಜೊತೆ ಮಾತನಾಡೋದಕ್ಕೆ. ಸಾಕಷ್ಟು ಮೆಮೊರಿಗಳನ್ನ ಹಂಚಿಕೊಂಡ್ರವರು. ರಾತ್ರಿ 8 ಗಂಟೆಗೆ ಪಾರ್ಥಿವ ಶರೀರವನ್ನ ಪದ್ಮನಾಭನಗರಕ್ಕೆ ಅವ್ರ ಮನೆಯಲ್ಲಿ ಅಲ್ಲಿ ಶಿಫ್ಟ್ ಮಾಡಲಾಗುತ್ತೆ. ನಾಳೆ ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಅಂತ್ಯ ಸಂಸ್ಕಾರವನ್ನ ನಡೆಸಲು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ರಾತ್ರಿ 8 ಗಂಟೆಗೆ ಮನೆ ಇದೆ ಅಲ್ವಾ, ಅಲ್ಲಿ ತಗೊಂಡು ಹೋಗ್ತಾರೆ ಪಾರ್ಥಿವ ಶರೀರವನ್ನ. ನಾಳೆ ಸಂಜೆ 4 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಸಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಹಾಸ್ಪಿಟಲ್ 8 ಗಂಟೆಗೆ ಸ್ವಲ್ಪ ಪ್ರೊಸೆಸ್ಗಳೆಲ್ಲ ಇರುತ್ತೆ, ಅದೆಲ್ಲ ಕಂಟಿನ್ಯೂ ಆದ್ಮೇಲೆ 8 ಗಂಟೆಗೆ ಪದ್ಮನಾಭನಗರ ಮನೆಯೊಂದು ದೇವೇಗೌಡ ಅವರ ಮನೆ, ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಪಾರ್ಥಿವ ಶರೀರವನ್ನ. ಅದಾದ ನಂತರ ನಾಳೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಸೊ ಶರಣ ಬಸಪ್ಪ ದರ್ಶನಪುರ ಅವರು ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇವತ್ತು ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ, ಸಾಕಷ್ಟು ಜನ ಹೇಳ್ತಾ ಇದ್ರು ಚೆನ್ನಮ್ಮ ಅಲ್ಲ ಚಿನ್ನಮ್ಮ ಅವರು ಇವತ್ತಿಲ್ಲ, ವಿಧಿವಶರಾಗಿದ್ದಾರೆ ಅಂತ. ಈಗ ಜಸ್ಟ್ ನಾನು ಒಂದು 10 ನಿಮಿಷ ಮೊದಲು ಸುದ್ದಿ ಬಂತು. ನಾನು ಗುಲ್ಬರ್ಗಾದಲ್ಲಿ ಇದ್ದೀನಿ. ಸುದ್ದಿ ಬಂದು ಸ್ವಲ್ಪ ಇದಾಯ್ತು. ಯಾಕಂದ್ರೆ ಈಗ ಒಂದು ನಿನ್ನೆ ಅವ್ರ ಆರೋಗ್ಯದಲ್ಲಿ ಏರುಪೇರಾಗ್ಯದ ಅಂತ ಕೇಳಿದೀವಿ. ಯಾಕಂದ್ರೆ ಅವ್ರ ಕುಟುಂಬಕ್ಕೂ ಮತ್ತೆ ಎಲ್ಲರಿಗೂ ಕೂಡ ಒಂದು ಆಘಾತ. ಯಾಕಂದ್ರೆ ನಾವು ನಮ್ಮ ತಂದೆಯವರು ದೇವೇಗೌಡರು ಬಹಳ ಆತ್ಮೀಯರು. 67ರಿಂದ ಶಾಸಕರಾಗಿ ದೇವೇಗೌಡರ ಜೊತೆಯಲ್ಲಿ ಬಂದಂತವ್ರು. ಅವ್ರ ಕುಟುಂಬ ಜೊತೆ ಬಹಳಷ್ಟು ಒಡನಾಡ ಇರ್ತಕ್ಕಂಥವ್ರು. ಮತ್ತೆ ನಾವು ಕೂಡ ಜನತಾ ದಳದಿಂದ ಬಂದಂತವ್ರು. ಹಾಗಾಗಿ ನಮಗ್ ಕೂಡ ಅವರ ಅಗಲಿಕೆ ಆಘಾತ ಆಗಿದೆ. ಅವ್ರ ಕುಟುಂಬದವರಿಗೆ ಅವರಿಗೆ ಆ ದುಃಖ ಸಹಿಸ್ತಕ್ಕಂತ ಶಕ್ತಿ ಆ ಭಗವಂತ ಕೊಡ್ಲ ಅಂತ ಹೇಳ್ತಾರೆ. ಸರ್, ದೇವೇಗೌಡರಿಗೆ ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು. ಇಲ್ಲ ಪ್ರಶ್ನೆನೇ ಇಲ್ಲ. ಯಾರಿಗೆ ರಾಜಕೀಯದಾಗ ಇರ್ತಕ್ಕಂಥವ್ರಿಗೆ ಅವ್ರ ಕುಟುಂಬ ಒಂದು ಶಕ್ತಿ ಇದ್ದಂಗೆ. ಅವ್ರ ಪರಿವಾರ ಆಗ್ಲಿ, ಅವ್ರ ಕುಟುಂಬ ಆಗ್ಲಿ. ಯಾಕಂದ್ರೆ ಹೆಚ್ಚಿನ ಸಮಯ ಹೊರಗೆ ಕಳೆಯೋದ್ರಿಂದ ಮನೆಯಲ್ಲಿ ಎಲ್ಲ ಕುಟುಂಬ ಫ್ಯಾಮಿಲಿ ನೋಡ್ಕೊಂಡು ಹೋಗ್ತಕ್ಕಂಥವ್ರು ಅವ್ರ ಕುಟುಂಬದವರೇ. ಅವ್ರಿಗೆ ಒಂದು ಶಕ್ತಿ. ಯಾಕಂದ್ರೆ ಈಗ ದೇವೇಗೌಡರು ಈ ಏಜ್ನಲ್ಲಿ ದೇವೇಗೌಡರು ಕೂಡ ಈಗ ಆರೋಗ್ಯ ಚತರಿಸ್ಕೊಂಡಿದ್ದಾರೆ. ಈ ಹಂತದಲ್ಲಿ ಅವರ ಅಗಲಿಕೆ ಅವ್ರಿಗೆ ಏಕಾಂಗಿ ಮಾಡ್ತಕ್ಕಂಥ ಸಂದರ್ಭ ಆಗ್ತದೆ. ಅದಕ್ಕಾಗಿ ಆ ಭಗವಂತ ದೇವೇಗೌಡರಿಗೆ ಕೂಡ 100 ವರ್ಷ ಬಾಳ್ತಕ್ಕಂಥ ಶಕ್ತಿ, ಅವರ ಅಗಲಿಕೆ ತಡ್ಕೋತಕ್ಕಂಥ ಮತ್ತು ಅವರ ಇರ್ಲಾರ್ದೆ ಜೀವ ನಡೆಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡ್ಲ. ನೀವು ಕೂಡ ಜನತಾ ಪರಿವಾರದ ನಾಯಕರು ಸರ್? ಹೌದೌದು. ಇಲ್ಲ, ನಾವಲ್ಲ, ನಮ್ಮ ತಂದೆಯವರು ಅವರು ಬಹಳ ಆತ್ಮೀಯರು. ಪಾಪಗೌಡ ದರ್ಶನಪುರ ಅವರು ದೇವೇಗೌಡರು ಬಹಳ ಆತ್ಮೀಯರು. ಸುಮಾರು 62ನೇ ಇಸ್ವಿನಿಂದ ಅವ್ರ ಜೊತೆ ಬಂದಂತವ್ರು. ನಾವು ಕೂಡ 2008 ತನ ಜನತಾ ಪರಿವಾರದಾಗ ಇರ್ತಕ್ಕಂಥವ್ರೆ. ನಮ್ಮ ತಂದೆಯವರು ಮತ್ತು ದೇವೇಗೌಡರು ಎಲ್ಲ ಒಂದು ಒಟ್ಟಿಗೆ ಮಿನಿಸ್ಟರ್ ಆಗ್ತಕ್ಕಂಥವ್ರು. ಮತ್ತು ರಾಜಕೀಯವಾಗಿ ನಮ್ಮ ತಂದೆಯವರು ಕೂಡ ಬಹಳಷ್ಟು ಬೆನ್ನೆಲುಬಾಗಿರ್ತಕ್ಕಂಥವ್ರು. ಸರ್, ಮತ್ತೆ ನೀವು ಭೇಟಿ ಆಗ್ತಾ ಇರುವಂತ ಸಂದರ್ಭದಲ್ಲಿ, ದೇವೇಗೌಡರನ್ನ ಭೇಟಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವರ ಪತ್ನಿ ಚೆನ್ನಮ್ಮ ಅವರು ಟ್ರೀಟ್ ಮಾಡುವಂತ ರೀತಿ, ಆ ತಾಯಿ ಬಗ್ಗೆ ಅವ್ರ ಮನೆಗೆ ಹೋದಾಗ ಎಲ್ಲರಿಗೂ ಎಲ್ಲಾ ರೀತಿ ಸೇಮ್ ಟ್ರೀಟ್ಮೆಂಟ್ ಎಲ್ಲ ಮನೆಯವರ ಟೈಪ್ ನೋಡ್ಕೊಂತ ಹೋಗ್ತಿದ್ರು. ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಟೀ ಇರ್ಬೋದು, ಕಾಫಿ ಇರ್ಬೋದು, ಅವ್ರ ತಿಂಡಿ ಮಾಡಿದ ತಿಂಡಿ ಕೊಡ್ತಕ್ಕಂಥದ್ದು ಇರ್ಬೋದು. ನಿಮ್ ಜೊತೆ ಮಾತನಾಡ್ತಿರೋ ಸಂದರ್ಭ ಏನಾದ್ರು ರಾಜಕೀಯ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ? ಇಲ್ಲ, ನಾವು ಅಷ್ಟೇ. ನಾವು ದೇವೇಗೌಡರಿಗೆ ಕುಮಾರಸ್ವಾಮಿ ಭೇಟಿ ಆಗ್ಲಿಕ್ಕೆ ನಾವು ಹೋಗೋರಲ್ಲ ಜಾಸ್ತಿ. ಹಾಗಾಗಿ ಎದ್ರಕೊಂಡ್ರು ಆರಾಮೇಂದ್ರಮ್ಮ ಆರಾಮೇಂದ್ರ ಇಷ್ಟೇ.
ಅಲ್ಲ ಅವರಿಗೆ ರಾಜಕೀಯ ಇಂಟ್ರೆಸ್ಟ್ ಬಹಳ ಕಡಿಮೆ ಅನ್ಸುತ್ತೆ. ಕುಮಾರಸ್ವಾಮಿ ಅವರಾದ್ರೂ 96 ಆದ್ಮೇಲೆ ಅವರು ರಾಜಕೀಯಕ್ಕೆ ಫುಲ್ ಫ್ಲೆಜ್ ಬಂದಿರ್ತಕ್ಕಂಥವ್ರು 94 ಅಂತ. ಮೊದಲು ಅವರು ಕೂಡ ಇರ್ಲಿಲ್ಲ, ರೇವಣ್ಣ ಅವರು ಇದ್ರು 94 ಇಂದ. ಬಹಳ ದೇವರ ಭಕ್ತಿ, ಪೂಜೆ ಪುನಸ್ಕಾರ ಅದು ದೇವೇಗೌಡರಾಗ್ಲಿ ಅವ್ರಿಗೆ ಮೊದಲಿನಿಂದ ಕೂಡ, ಈಗಿಂದ ಅಂತಲ್ಲ, ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಅವ್ರದೇ ಅಂತ ಛಾಪ್ ಇದೆ. ಕೇವಲ ಒಕ್ಕಲಿಗೆ ಬೆಲ್ಟ್ನಲ್ಲಿ ಅಲ್ಲ, ದೇವೇಗೌಡರದು ಉತ್ತರ ಕರ್ನಾಟಕ